ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus 9R ಸ್ಮಾರ್ಟ್ಫೋನ್ ಇರುವಂಥದ್ದು. ತುಂಬ ದಿನ ವೆಯ್ಟ್ ಮಾಡಿದ ನಂತರ OnePlus ಅವರು ಈ ಒಂದು ಸ್ಮಾರ್ಟ್ಫೋನ್ನ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು OnePlus 8T ಸ್ಮಾರ್ಟ್ಫೋನ್ ಮತ್ತು ಈ ಒಂದು OnePlus 9R ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಅಂಥ ಮೇಜರ್ ಚೇಂಜಸ್ ಏನೂ ಇಲ್ಲ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತೀನಿ ಮತ್ತು 8T ಕಂಪೇರ್ ಮಾಡಿದ್ರೆ ಏನೆಲ್ಲ ಚೇಂಜಸ್ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಹಂಗಂತ ಈ ಒಂದು OnePlus 8T ಮತ್ತು 9R ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸಂದೇ ಲಾಂಚ್ ಆಗಿರುವಂಥದ್ದು. ಆಯಿತಾ, 39-40 ಸಾವಿರ ರೂಪಾಯಿ ಎರಡು ಕೂಡ ಲಾಂಚ್ ಆಗಿದೆ. ಎರಡರಲ್ಲಿ ಯಾವ್ದು ತೊಗೊಬೇಕು ಅಂತಲೇ ಕನ್ಫ್ಯೂಷನ್ ತುಂಬ ಜನಕ್ಕೆ. ಸೊ ನನಗೂ ಒಂದು ರೀತಿ ಹಂಗೆ ಅನಿಸ್ತು. ಏನಕ್ಕೆ ಅಂಥ ಮೇಜರ್ ಚೇಂಜಸ್ ಏನೂ ಇಲ್ಲ. ಮೊದಲದಾಗಿ ಈ ಒಂದು OnePlus 9R ಫೋನನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡಿ ಸಿಗ್ತಾ ಇರುವಂಥದ್ದು ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಆಯಿತಾ, ಲುಕ್ ವೈಸ್ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಇದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಅದರಲ್ಲೇ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿರುವಂಥದ್ದು, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಕೊಟ್ಟಿರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಅದರ ಕೆಳಗಡೆ ನಿಮಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರುವಂಥದ್ದು. ಆಯಿತಾ, ನಿಮಗೆ 8Tಯಲ್ಲಿ ಈ ರೀತಿಯಲ್ಲ ಡಿಸೈನು, ಈ ಒಂದು ಚಾರ್ಜರ್ ಡಿಸೈನು ಡಿಫ್ರೆಂಟ್ ಆಗಿದೆ. ಬಟ್ ಇದರಲ್ಲಿ ನಾರ್ಮಲ್ OnePlus ಬರುತ್ತೆ ನೋಡಿ, ಅದೇ ರೀತಿ ಇರುವಂಥದ್ದು. 65 ವ್ಯಾಟು ಕ್ರೇಜಿ ಅಂದರೆ ಆಗಿ ಇಷ್ಟಪಡ್ತೀನಿ, 40 ಸಾವಿರ ರೂಪಾಯಿಗೆ. ಮತ್ತು ಈ ಒಂದು ಬಾಕ್ಸ್ ಒಳಗೆ USB Type-C ಡಾಟಾ ಕೇಬಲ್ ಇರುವಂಥದ್ದು. Type E ಅಂದರೆ Type-C. ನಿಮಗೆ 8Tಯಲ್ಲಿ Type-C to Type-C ಡಾಟಾ ಕೇಬಲ್ ಸಿಗ್ತಾ ಇತ್ತು. ಇದರಲ್ಲಿ ಚೇಂಜ್ ಮಾಡಿರೋ ಅಂತ ಅದು ಬಿಟ್ಟರೆ ಬೇರೆ ಏನೋ ಚೇಂಜಸ್ ಇಲ್ಲ ಬಾಕ್ಸ್ ಒಳಗೆ. ಆಯಿತಾ, ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಕ್ರೇಜಿ ಬಿಲ್ಡ್ ಕ್ವಾಲಿಟಿ. ಇನ್ನು ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸೆಸ್ಗಳನ್ನು. ಮೊದಲನೇದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ 8Tಗೆ ಕಂಪೇರ್ ಮಾಡಿದ್ರೆ ಏನು ಮೇಜರ್ ಡಿಫ್ರೆನ್ಸ್ ಈ ಒಂದು ಡಿಸೈನಲ್ಲಿ ನಿಮಗೆ ನೋಡೋಕೆ ಸಿಗೋದಿಲ್ಲ. ಈ ಒಂದು ಫೋನ್ನ ಸೈಡು, ಮೇಲ್ಗಡೆ, ಕೆಳಗಡೆ ಗಮನಿಸ್ತಾ ಇದ್ರೆ ಆಯಿತಾ, ಲಿಟ್ರಲಿ ಸೇಮ್ ಟು ಸೇಮ್ 8T ರೀತಿಯಲ್ಲೇ ಇರುವಂಥದ್ದು. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ಆಯಿತಾ, ಕ್ಯಾಮ್ರಾ ಪ್ಲೇಸ್ಮೆಂಟ್ ನೋಡಿ. ಲೆಫ್ಟಲ್ಲಿ 3 ಕ್ಯಾಮ್ರಾ, ರೈಟ್ ಸೈಡಲ್ಲಿ ಮೇಲ್ಗಡೆ 2 ಫ್ಲ್ಯಾಶ್, ಒಂದು ಕ್ಯಾಮ್ರಾ ಕೆಳಗಡೆ ಗಮನಿಸ್ತಾ ಇದ್ರೆ ಆಯಿತಾ, ಲಿಟ್ರಲಿ ಸೇಮ್ ಟು ಸೇಮ್. ಈ ಒಂದು ಕ್ಯಾಮ್ರಾ ಮೇಲ್ಗಡೆ ಇರುವಂಥ ಗ್ಲಾಸನ್ನು ಮಾತ್ರ ಚೇಂಜ್ ಮಾಡಲಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಚೇಂಜ್ ಇಲ್ಲ. ಈ ಎರಡೂ ಫೋನ್ಗಳಲ್ಲಿ ಫ್ರಂಟು ಮತ್ತು ಬ್ಯಾಕು ಗೊರಿಲ್ಲಾ ಗ್ಲಾಸ್ 5 ಸಿಗ್ತಾ ಇರುವಂಥದ್ದು ಮತ್ತು ಅಲ್ಯೂಮಿನಿಯಂ ಫ್ರೇಮ್ ಆಯಿತು ಎರಡರಲ್ಲೂ ಕೂಡ. ಸೊ ಡಿಸೈನ್ ವೈಸು ಕೂಡ ಆಲ್ಮೋಸ್ಟ್ ಸೇಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಂಕಿದೆ ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯಿತಾ, ನಾನು ಕಂಪೇರ್ ಮಾಡ್ತೀನಿ, ಸೇಮ್ ಇದೆ ಅಂದ ತಕ್ಷಣ ಈ ಫೋನ್ ಚೆನ್ನಾಗಿಲ್ಲ ಅಂತ ಅಲ್ಲ. ಲಿಟ್ರಲಿ ಸಖತ್ತಾಗಿದೆ. ಈ ಒಂದು ಫೋನ್ ಕೂಡ ಅಷ್ಟೇ ಚೆನ್ನಾಗಿದೆ. 8T ಹಂಗಿತ್ತು ಅಷ್ಟೇ ಚೆನ್ನಾಗಿರುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ವೈಸು ಸೂಪರ್ ಆಗಿದೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತಂದರೆ ಡಿಸ್ಪ್ಲೇ ಕೂಡ ಕಾಪಿ ಪೇಸ್ಟು 6.55 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಈ ಡಿಸ್ಪ್ಲೇ 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಸೂಪರ್ ಆಗಿದೆ. ಅದ್ರ ಮೇಲ್ಗಡೆ ಆಗಿ ಹೇಳ್ದಂಗೆ ಗೊರಿಲ್ಲಾ ಗ್ಲಾಸ್ 5 ಇರುವಂಥದ್ದು ಕ್ರೇಜಿ ಆಯ್ತಾ. ಡಿಸ್ಪ್ಲೇ ಅಂತೂ ಸೂಪರ್ ಆಗಿದೆ ಮತ್ತು ಬೆಸ್ಟ್ ಡಿಸ್ಪ್ಲೇ ಈ ಒಂದು ಪ್ರೈಸಂಜಿಗೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ LPDDR5 ರ್ಯಾಮ್ ಇದ್ರೆ, ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ಆಯ್ತು. ಎರಡು ಕೂಡ ಅಲ್ಟಿಮೇಟ್ ಅಂತ ಇಷ್ಟಪಡ್ತೀನಿ, ಸೂಪರ್. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಇದೇ ಮೇಜರ್ ಡಿಫ್ರೆನ್ಸು 8T ಕಂಪೇರ್ ಮಾಡಿದ್ರೆ. ಒಂದು ರೀತಿ ಡಿಫ್ರೆನ್ಸ್ ಇದೆ, ಇಲ್ಲ ಅಂತ ಎರಡು ಕೂಡ ಅನ್ಬೋದು. ಏನಕ್ಕೆ ಅಂತ ಅಂದರೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ ಇರುವಂಥದ್ದು. ಆದರೆ 8Tಯಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 865+ ಪ್ರೊಸೆಸರ್ ಇದೆ. ಆ್ಯಕ್ಚುಲಿ ಇವೆರಡು ಕೂಡ ಸೇಮ್ ಪ್ರೊಸೆಸರನ್ನೇ. ಆಯಿತಾ, 870 ಮತ್ತು 865+ ಎರಡು ಕೂಡ ಸೇಮ್ ಪ್ರೊಸೆಸರ್, ಏನೂ ಚೇಂಜಸ್ ಇಲ್ಲ ಮೇಜರ್. ಎಷ್ಟು ಹೆಸರು ಮಾತ್ರ ಚೇಂಜ್ ಇದೆ ಅಷ್ಟೇ. ಪರ್ಫಾರ್ಮೆನ್ಸ್ ಎರಡು ಕೂಡ ಸಿಮಿಲರ್ ಇರುತ್ತೆ. ಇದನ್ನು ಬಿಟ್ಟರೆ ಈ ಫೋನಲ್ಲಿ ಬೇರೆ ಯಾವ ಚೇಂಜು ಇಲ್ಲ. ಡಿಸ್ಪ್ಲೇ ಸೇಮು, ರ್ಯಾಮ್ ಸೇಮು, ಪ್ರೊಸೆಸರ್ ಆಲ್ಮೋಸ್ಟ್ ಸೇಮು, ಕ್ಯಾಮ್ರಾ ಸೇಮು, ಬ್ಯಾಕು ಡಿಸೈನು ಆಲ್ಮೋಸ್ಟ್ ಸೇಮು, ಬ್ಯಾಟ್ರಿ ಸೇಮು, ಚಾರ್ಜರ್ ಸೇಮ್, ಪ್ರತಿಯೊಂದು ಸೇಮು, ಸೆಕ್ಯೂರಿಟಿನೂ ಸೇಮೇ, ಏನು ಚೇಂಜ್ ಇಲ್ಲ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದ್ಬೋಣ. ಈ ಒಂದು ಫೋನಲ್ಲೂ ಕೂಡ 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, ಅದನ್ನು ಬಿಟ್ಟರೆ 16 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಮತ್ತು 5 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಮೋನೋಕ್ರೋಮ್ ಲೆನ್ಸ್ ಹಾಕಿರುವಂಥದ್ದು. ಆಯಿತಾ, ಸೇಮ್ ಸೆನ್ಸರ್ಸು ಈ ಒಂದು 8Tಯಲ್ಲೂ ಇತ್ತು. ಆ ಫೋಟೋ ಸಂಪರ್ಕ ತೋರಿಸ್ತಾ ಇದ್ದೀನಿ, ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಆ ಫೋಟೋ ಸಂಪರ್ಕನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಚೆನ್ನಾಗಿದೆ, ಸೇಮ್ 8T, ಏನು ಚೇಂಜ್ ಇಲ್ಲ. ಎರಡು ಫೋನಲ್ಲಿ ಯಾವ್ದು ಬೇಕಾದ್ರೂ ತೊಗೊಂಡು ಕ್ಯಾಮ್ರಾ ಒಂದೇ ಥರ ಬರುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಆಯಿತಾ, ತುಂಬ ಫಾಸ್ಟಾಗಿದೆ, ಸಖತ್ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಇದು ಕೂಡ ಹೆವಿ ಫಾಸ್ಟ್ ಆಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಪಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗಿಬಿಟ್ಟಿರುತ್ತೆ. ಸೊ ಸೂಪರ್ ಅಂದರೆ ಇಷ್ಟಪಡ್ತೀನಿ. ಇನ್ನು ಇದಾದ ನಂತರ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಒಂದು ಮಾಡ್ರೇಟ್ ಯೂಸ್ಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. 4500 ಅಂತಂದರೆ
ಕಡಿಮೆ ಅಲ್ಲ ಜಾಸ್ತಿನೂ ಅಲ್ಲ. ಆದರೆ ಯೂಶಲಿ OnePlus ಫೋನ್ಗಳು ನಿಮ್ಗೆ ಅಷ್ಟೊಂದು ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡೋದಿಲ್ಲ ಆಯಿತಾ. ರೀಸನ್ ಏನಪ್ಪ ಅಂತ ಅಂದರೆ ಇವರು ಪರ್ಫಾರ್ಮೆನ್ಸಿಗೆ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಕೊಡ್ತಾರೆ ಆಯಿತಾ. ಸೊ ಅದರಿಂದ ನಿಮಗೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಬೇಕು, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡಬೇಕಂತಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾರೆ. OnePlus ಎಲ್ಲ ಫೋನ್ಗಳು ಹಂಗೆ ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದು ಬರೋದಿಲ್ಲ. 4500 ಇದ್ರೂ ಕೂಡ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕ್ ಕಡಿಮೆ, ಬಟ್ ಪರ್ಫಾರ್ಮೆನ್ಸ್ ವೈಸ್ ಅಂತೂ ಕ್ರೇಜಿ ಆಗಿರುತ್ತೆ. ಆದರೆ ಕಾಂಪನ್ಸೇಟ್ ಮಾಡೋದಕ್ಕೆ ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 39 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಸೂಪರ್ ಅಂತೀನಿ. ಇದು ಕೂಡ ಸೇಮ್ 80 ರೀತಿಯಲ್ಲೇ ಇರುವಂಥದ್ದು. ಇನ್ನು ಬಿಟ್ಟರೆ ಬೇರೆ ಯಾವ ಸೆನ್ಸರ್ಸ್ ಕೂಡ ಇದರಲ್ಲಿ ಮಿಸ್ ಮಾಡಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಸ್ಲೈಡರ್ ಕೂಡ ಕೊಟ್ಟಿದ್ದಾರೆ ಆಯಿತಾ. ಈ OnePlus ಅದೊಂದು ಒಂಥರ ಎಲ್ಲ ಫೋನ್ಲು ಕೊಡಬೇಕು, ಬಟ್ ರೀಸೆಂಟಾಗಿ ಈ ಒಂದು ನಾಡಲ್ಲಿ ಕೊಟ್ಟಿರಲಿಲ್ಲ. ಸೊ ಅದೊಂಥರ OnePlus ಅಂತಂದರೆ ಒಂದು ಸ್ಲೈಡರು, ಸೊ ಅದೇ ಖುಷಿ ಒಂಥರ. ಇದನ್ನು ಬಿಟ್ಟರೆ ಸ್ಟೀರಿಯೋ ಸ್ಪೀಕರು ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸೊ ಓವರಾಲ್ ಈ ಒಂದು ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆದರೆ ನಿಮಗೆ 40,000 ಪ್ರೈಸಿಂದ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಕೂಡ ಸಿಗುತ್ತೆ. ಸ್ನ್ಯಾಪ್ಡ್ರಾಗನ್ 888 ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಸೊ ಯೋಚನೆ ಮಾಡಿ, ಬಟ್ ಬೇರೆ ಬ್ರ್ಯಾಂಡಲ್ಲಿ ತೊಗೊಬೇಕಾಗುತ್ತೆ. ನಿಮಗೆ OnePlusಲ್ಲಿ ಸದ್ಯಕ್ಕೂ ಅಂತೂ 40,000 ರೂಪಾಯಿಗೆ ಇದು ಚೆನ್ನಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ನೀವು ಕನ್ಫ್ಯೂಸ್ ಆಗಿದ್ದೀರಾ ಅಂತಂದರೆ 80 ತೊಗೊಬೇಕಾ ಅಥವಾ 9R ತೊಗೊಬೇಕಾ ಅಂತ ಅಂದರೆ ಎರಡು ಸೇಮ್ ಪ್ರೈಸು, ಸೇಮ್ ಸ್ಪೆಸಿಫಿಕೇಷನ್, ಏನೂ ಚೇಂಜ್ ಇಲ್ಲ. ಇವೆರಡಲ್ಲಿ ಯಾವ್ದಾರು ತೊಗೊಳ್ಳಿ. ಪರ್ಸನಲಿ ನಾನು ತೊಗೊಂಡ್ರು ಅಂತೂ 9R ತೊಗೋತೀನಿ. ಏನಕ್ಕೆ ಅಂತಂದರೆ ಲೇಟೆಸ್ಟಾಗಿ ಲಾಂಚ್ ಆಗಿರುವಂಥ ಫೋನು. ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನನ್ಸುತ್ತೆ? OnePlus ಮಾಡಿರುವಂಥದ್ದು ಅದೇ ಫೋನನ್ನು ಸ್ವಲ್ಪ ಚೇಂಜ್ ಮಾಡಿ, ಡಿಸೈನ್ ಅದು ಇದು ಸ್ವಲ್ಪ ಚೇಂಜ್ ಮಾಡಿ ಲಾಂಚ್ ಮಾಡಿರುವಂಥದ್ದು ಏನನ್ಸುತ್ತೆ ನಿಮಗೆ? ಇದ್ರ ಬಗ್ಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಇಲ್ಲಿ.